ವಿಡಿಯೋ ಅಮಾನತು ಹಿಂಪಡೆಯಬೇಕು, ಅವರಿಗೆ ಮತ್ತೆ ಸೇವೆ ಸಲ್ಲಿಸಲು ಮರ್ಕಲ್ ಗ್ರಾಮಕ್ಕೆ ಕಳಿಸಬೇಕು ಎನ್ನುವ ಒತ್ತನ್ನ ಹಿಡಿದು ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯ ಮುಖಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ ಕನ್ನಡ ಪರ ಹೋರಾಟಗಾರರು. ಒಂದಿಷ್ಟು ಮಾತುಕತೆಯೂ ಸಹ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯೊಂದಿಗೆ ಮಾತಿನ ಚಕಮಕಿ ನಡೆಯಿತು. ಏನಪ್ಪಾ ಅಂದ್ರೆ, ನೀವು ಯಾವ ಆಧಾರದ ಮೇಲೆ ನೀವು ಅವರನ್ನ ಅಮಾನತು ಮಾಡಿದ್ದೀರಿ, ಯಾಕೆ ಮಾಡಿದ್ದೀರಿ? ಇದು ಕಂಪ್ಲೇಂಟ್ ಬಂದಿರೋ 6 ತಿಂಗಳ ಹಿಂದೆ ನಾವು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ನಮಗೆ ಅನ್ಯಾಯವಾಗಿದೆ ಎನ್ನುವ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡಿದರೆ ಅದರ ದ್ವೇಷವನ್ನ ಇಟ್ಟುಕೊಂಡು ಅವರನ್ನ ಅಮಾನತು ಮಾಡಿದ್ದು ಸರಿಯಲ್ಲ. ಕೂಡಲೇ ಅವರ ಅಮಾನತು ರದ್ದುಪಡಿಸಿ ಮರುಸೇವೆಗೆ ನೀಡಬೇಕು, ಮತ್ತೆ ಮರುಪರಿಶೀಲನೆ ತನಿಖೆಯನ್ನ ಮಾಡಬೇಕು ಎನ್ನುವ ಮಾತುಗಳನ್ನ ಕನ್ನಡ ಪರ ಹೋರಾಟಗಾರರು ಮಾತನಾಡಿ ತಿಳಿಸಿದ್ರು. ಸರ್ ಚಲೋ ಮಾಡ್ರಿ ಅಂತ ಅದೇ ವಿಡಿಯೋ ಬೇಕಂತಲ್ಲ ಸರ್ ಅಷ್ಟೇ. ಬೇರೆಯವ್ರು ಯಾರು ಹಿಂಗ್ ಮಾಡಿಲ್ಲ ಯಾರು. ನೀವು ಒಂದ್ಸರ್ತಿ ಬಂದ್ ನೋಡಿ ಸರ್, ಇಷ್ಟು ಒಳ್ಳೇದು ಮಾಡ್ಯಾರ ಅಂತ ಅಧಿಕಾರಿಗಳಿಗೆ ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಬಂದಿಲ್ಲ. ಇಡೀ ಅದು ಹಣ ಮಾಡಿದ ವಿಡಿಯೋ ಟಾರ್ಗೆಟ್ ಮಾಡಿ ವಿಡಿಯೋ ಯಾವಾಗ ನೀವು ಯಾವಾಗ ಇನ್ಸ್ಟ್ರಕ್ಷನ್ ಮಾಡಿದ್ರಿ, ಅವ್ರು ಅರ್ಜಿ ಕೊಟ್ಟಿದ್ದು 6 ತಿಂಗಳು ಬಾದು ನಾವು ಹಣ ಮಾಡಿದ ಓಪನ್ ಮಾಡಿ ಅದಕ್ಕೆ ನೀವು ಟಾರ್ಗೆಟ್ ಮಾಡ್ತೀವಿ ವಿಡಿಯೋ. ಇದು ಯಾವ ನ್ಯಾಯ? ದೂರು ಕೊಟ್ಟಿದ್ರು, ತನಿಖೆ ಮಾಡಿದ್ದಾರೆ, ತನಿಖೆಯಲ್ಲಿ ಸಾಬೀತಾಗಿದೆ. 6 ತಿಂಗಳು ಕೊಟ್ಟರು ಸರ್ ಅವರು. ತನಿಖೆಯಲ್ಲಿ ಸಾಬೀತಾಗಿದೆ. ಏನ್ ಸಾಬೀತಾಗಿದೆ ಸರ್? ಏನ್ ಸಾಬೀತಾಗಿಲ್ಲ, ಏನಾದ್ರು ಸುಳ್ಳದ. ನೀವು ಖಾಲಿ ಏನಾದ್ರು ವಿಡಿಯೋನೇ ಮಾಡ್ಲಕ್ ಹಚ್ಚಿರೋದು ಹಣ ಅದಕ್ಕೆ ಟಾರ್ಗೆಟ್ ಮಾಡಿ ಅದು ಸರ್ ಒಂದ್ ವಾರದಾಗ ವಾಪಸ್ ತಗೊಂಡ್ ಹೋದ್ರಿ. ತನಿಖಾ ವರದಿ ಕೊಡ್ತೀವಿ, ಏನೇ ಇಲ್ಲದೆ ಖಾತೆ ತೆಗೆದಿದ್ದಾರೆ, ವರದಿಯಲ್ಲಿ ಪ್ರೂವ್ ಆಗಿದೆ. ಇಲ್ಲ ಸರ್, ಯಾವ ಪ್ರೂವ್ ಇದೆ ಕೊಡಿ ಸರ್. ಒಂದ್ ನಿಮಿಷ, ಬೀದರ್ ಜಿಲ್ಲೆದಂತ ಮರ್ಕಲ್ ಗ್ರಾಮದಲ್ಲಿ ಅಷ್ಟೇ ಎಣ್ಣೆ ಆಗಲಂತ ಖಾತೆ ತೆಗೆದಾರೆ, ಇಡೀ ಜಿಲ್ಲೆದಂತ ತೆಗೆದಾರೆ. ಜಿಲ್ಲೆದಂತ ಅಧಿಕಾರಿಗಳು ತನಿಖೆ ಮಾಡಿ ನೀವು ಅವ್ರಿಗೂ ಸಸ್ಪೆಂಡ್ ಮಾಡಿ, ಅವರಿಗೂ ಮಾಡಿ ಯಾವ ಮಾಡ್ರಿ. ಮತ್ತೆ ನಮ್ಮ ಪಂಚಾಯತ್ ತಪ್ಪಾಗ್ಯದ. ಅದು ಏನಾದ್ರು ನೀವು ಕಿರುಳಿ ಏನಾದ್ರು ವಜಾ ಮಾಡಿ ಇದು ಸಸ್ಪೆಂಡ್ ಮಾಡ್ರಿ, ಅದು ವಾಪಸ್ ತಗೋಬೇಕು. ಒಂದು ವಾರದಾಗ ವಾಪಸ್ ತಗೋಬೇಕು ಸರ್. ಇಲ್ಲ ಅಂದ್ರೆ ಮತ್ತೆ ಹಣ ಮಾಡ್ತೀವಿ ಜಿಲ್ಲಾ ಪಂಚಾಯತ್. ತನಿಖಾ ವರದಿಯಲ್ಲಿ ಸಾಬೀತಾಗಿದ್ದ ಕೇಸಲ್ಲಿ ನಾವು ವಾಪಸ್ ನೋಡ್ರಿ, ಮತ್ತೆ ನಾವು ಬೇರೆ ಯಾರು ಪಿಡಿಒ ಮೇಲೆ ಆಕ್ಷನ್ ತಗೊಳಕ್ಕಾಗಲ್ಲ. 2 ತಿಂಗಳ ಅರ್ಜಿ ಕೊಟ್ಟರು. 2 ತಿಂಗಳ ಸಾಬೀತಾಗಿದೆ ಇಲ್ಲ. ಅವಾಗ 2 ತಿಂಗಳು ಏನ್ ಮಾಡಿದ್ವಿ? 6 ತಿಂಗಳು ತನಿಖೆ ನಡೀತಾ ಇತ್ತು. ಏನು ತನಿಖೆ ನಡೆದಿಲ್ಲ. ನಾವು ಹಣ ಈಗ ನಾನು ತನಿಖಾ ವರದಿಯಲ್ಲಿ ಸಾಬೀತಾಗಿದೆ ವಾಪಸ್ ತೊಗೊಂಡ್ರೆ ನಾನು ಯಾರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ, ಮತ್ತೆ ಬೇರೆಯವ್ರ ಮೇಲೂ ಕ್ರಮ ತಗೊಳಕ್ಕಾಗಲ್ಲ. ತನಿಖೆಯಲ್ಲಿ ಮತ್ತೊಮ್ಮೆ ತನಿಖೆ ಮಾಡಿಸ್ತೀವಿ ಸರ್. ಗಾಂಧಿ ಗ್ರಾಮ ಕುಂತಿನ ಕಡೆಯಿಂದ ನೀವು ತನಿಖೆ ಚುರುಗೊಳಿಸಿರಿ. ಅದಕ್ಕಿಂತ ಮೊದಲು 6 ತಿಂಗಳು 8 ತಿಂಗಳ ಕೆಳಗೆ ಅರ್ಜಿ ಕೊಟ್ಟಿರು. ಅವಾಗ ಯಾಕೆ ತನಿಖೆ ಮಾಡಿಲ್ಲ? ಮತ್ತೆ ಗಾಂಧಿ ಗ್ರಾಮ ಸತ್ಯಾಗ್ರಹ ವಿಡಿಯೋರೇ ಕೂಡಿಸ್ಯಾರ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನಾನು ಡೈಲಿ ಅಲ್ಲೇ ಇರ್ತೀನಿ, ನನ್ನ ಮನೆ ಅಲ್ಲೇ ಇದೆ. ಡೈಲಿ ರಾತ್ರಿ 8-9 ತನಕ ದೊಡ್ಡ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅವಾಗ ಯಾಕೆ ಮಾಡಿಲ್ಲ? ಅಲ್ಲಿ ಲೇಔಟ್ ಇಲ್ಲದೆ ಅಪ್ರೂವ್ ಇಲ್ಲದೆ ಖಾತೆ ತೆಗೆದೇನೆ ಸಾಬೀತಾಗಿದೆ. ಅದು ಏನಾಗಿದೆ ಸರ್? ಏನು ಆಗಿಲ್ಲ ಸರ್. ನೀವು ಉದ್ದೇಶಪೂರ್ವಕವಾಗಿ ಹಣ ಮಾಡಿರಿ, ಅದಕ್ಕೆ ಏನಿಲ್ಲ, ಅದಕ್ಕೂ ನೀವು ವಾಪಸ್ ತಗೋಬೇಕು. ನಾವು ತನಿಖೆ ಮಾಡಬೇಕಾಗುತ್ತೆ ಸರ್. ಇನ್ನೊಂದ್ಸಲ ಸೂಕ್ತವಾದ ತನಿಖೆ ಮಾಡ್ರಿ. ತನಿಖೆಯಲ್ಲಿ ಸಾಬೀತಾಗಿದೆ. ನೀವು ತನಿಖೆಯಲ್ಲಿ ವಾಪಸ್ ತಗೊಳ್ಳಿ ಅಂದ್ರೆ ನಾವು ಯಾರ ಮೇಲೆ ಆಕ್ಷನ್ ಮಾಡಕ್ಕಾಗಲ್ಲ. ನಾಳೆ ಎಲ್ಲ ವಾಪಸ್ ತಗೋಬೇಡ್ರಿ ಸರ್. ಮಾಡಿ ವಾಪಸ್ ತಗೋತೀವಿ. ಜಿಲ್ಲಾದಂತ ತನಿಖೆ ಮಾಡಿ ಮರ್ಕಲ್ದಾಗ ಮರ್ಕಲ್ ಪಂಚಾಯತಿಯಲ್ಲಿ ಪ್ರೊಸೀಡಿಂಗ್ ಮಾಡಿ CS ಸೈಂಟ್ ಹಂಚ್ತಾ ಇದ್ದಾರೆ. ಇದು ನಿಯಮ ಇದೆಯಾ? ತಾಲೂಕು ಸರ್ಕಾರ ಅಪ್ರೂವಲ್ ಬೇಕಾದಕ್ಕೆ. ಬೀದರ್ ಜಿಲ್ಲೆದಾಗ ಯಾವ ಸರ್ಕಾರಗಳು ಅಪ್ರೂವಲ್ ತಗೊಂಡವ್ರಿ? ಯಾವ ಲೆವೆಲ್ಗಳು ಎಲ್ಲಿಗೆ ಮಾಡಿದಾರೆ ಹೇಳಿ? ಎಲ್ಲೂ ತನಿಖೆ ಮಾಡಿ. ಈಗ ಆಣದೂರ್ ತಗೋರ್ಕೊಳ್ಳೆ ನಿಮ್ಮಲ್ಲಿ ಸತ್ಯಾಗ್ರಹ ಆಣದೂರ್ನಲ್ಲಿ ರೆಡ್ಡಿ ಜನರು ವೈಸ್ ಪ್ರೆಸಿಡೆಂಟ್ ರೆಡ್ಡಿ ಸತ್ಯಾಗ್ರಹ ಕುಂತಿರು. ಇದು ಆಗ್ಯದ ಪ್ರೂಫ್ ಡಾಕ್ಯುಮೆಂಟ್ ಕೆ ಸಾಥ್ ಕೊಟ್ಟಿರು. ಆ ಅಧಿಕಾರಿಗೆ ನೀವು ಸಸ್ಪೆಂಡ್ ಮಾಡಿರಿ. ದಾಖಲೆಗೆ ಸಾಥ್ ಕೊಟ್ಟಿರಿ. ನಿಮಗೆ ಇವತ್ತಿಗೆ ಒಂದು 5-6 ತಿಂಗಳು ಕೆಳಗೆ ಅವಾಗಿಂದ ಸಸ್ಪೆಂಡ್ ಮಾಡಿದ್ರೇನು? ತನಿಖೆ ಮಾಡ್ತೀವಿ. ಅರೆ ಸರ್, ತನಿಖೆ ಅವಾಗ ಮಾಡಿದ್ರಿ ಸರ್. ಅವ್ರಿಗೊಂದು ನ್ಯಾಯ ತನಿಖೆ, ಇವ್ರಿಗೊಂದು ತನಿಖೆ ಕೊಡ್ತೀರಿ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ಅವ್ರಿಗೆ ಹೆಂಗೆ ತನಿಖೆ ಮಾಡಿದ್ರೆ ಇವ್ರಿಗೆ ಹೆಂಗೆ ಮಾಡ್ತಾರೆ? ಸರ್ ಅವ್ರು ಬಂದ ಮೇಲೆ
ನೀವು ನೋಡ್ರಿ ನಿಮ್ಮದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಕೆಲಸ ಚಲೋ ಆಗ್ಯದ, ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲರಿಗೂ ತೊಗೊಂಡು ಹೋಗಿ ಕೆಲಸ ಮಾಡ್ಯಾರ. ನೀವೇ ಸರ್ ಎಲ್ಲಕ್ಕಿಂತ ಹೆಚ್ಚಿನ ಟ್ಯಾಕ್ಸ್ ವಸೂಲು ಮಾಡಿ ಕಡೆ ನೀವೇ ಅಲ್ಲಿನ ಸಿಬ್ಬಂದಿ ಕರೆಸಿ ಪ್ರೋತ್ಸಾಹ ಮಾಡಿ. ನೋಡ್ರಿ, ಈಗ ನಮ್ದು ಇವರು ನಾವು ಎಲ್ಲರೂ ಸಾಚಾರ ಅಂತ ಹೇಳೋಕ್ಕಾಗಲ್ಲ. ನಾವು ಏನು ಹೇಳ್ತಾ ಇದ್ದೀವಿ CS ಸರ್ರಿಗೆ ಅಂದರೆ ಸೂಕ್ತವಾದ ತನಿಖೆ ಮಾಡಿರಿ. ಇದು ಏನು ಮಾಡಿದ್ದಾರೆ ಅಂದರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ, ಅವ್ರಿಗೆ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರು ನಮ್ಮ ಉಮೇಶ್ ಜಾಬಾ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಶ್ಲಾಘನೆಯಾದಂಥ ಕೆಲಸ ಮಾಡಿದ್ದಾರೆ. PDOಗಳು ಎಲ್ಲಿ ತಾರೀಫ್ ಮಾಡಿಸ್ಕೊಂಬಲ್ರಿ, ನೀವೆಲ್ಲ ನೋಡ್ತಾ ಇದ್ದೀರಿ. PDOಗಳು ಸಸ್ಪೆಂಡ್ ಆಗೋದ್ರಾಗ ಫೇಮಸ್ ಅರ, ಖರೆ ಇವರು ಪ್ರಶಸ್ತಿ ಪಡೆದಾರ. ಅಂಥ ಮನುಷ್ಯ ಹೆಂಗೆ ತಪ್ಪು ಮಾಡ್ತಾನೆ? ಇವರ ಒಂದು ಕಾಲಾವಧಿಯಲ್ಲಿ ಇವರು ಕೆಲಸ ಮಾಡುವಾಗ ನಮ್ಮ ಗಾದ್ಗಿಯ ಒಬ್ಬರು POD ಏನಪ್ಪ ಅಂದರೆ ಇನ್ಚಾರ್ಜ್ ತೊಗೊಂಡಿರ್ತಾರೆ. ಆ ಇನ್ಚಾರ್ಜ್ ತೊಗೊಂಡಿದ್ದಾಗ ಈ ಒಂದು ಕೆಲಸ ಆಗಿದೆ. ಹಾಗಾಗಿ ಅವರ ತಪ್ಪು ಅಂದರೆ ಅದು ಯಾರೋ ತಪ್ಪು ಮಾಡಿದ್ದು ಇವರಿಗಾಗಿದೆ. ಹಾಗಾಗಿ ಇನ್ನೊಂದು ಸಲ ಸೂಕ್ತವಾದ ತನಿಖೆಯನ್ನು ಮಾಡಿ ನಮ್ಮ ಉಮೇಶ್ ಜಾಬಾ ಅವರನ್ನು ಮತ್ತೆ ನಮ್ಮ ಸ್ಥಳಕ್ಕೆ, ನಮ್ಮ ಗ್ರಾಮಕ್ಕೆ ತಂದು ನಮ್ಮಲ್ಲಿ PDO ಆಗಿ ಅವ್ರಿಗೆ ನೇಮಕ ಮಾಡಿಸ್ಬೇಕು. ಆಮೇಲೆ ನಮ್ಮ ಕೆಲಸಗಳು ಮತ್ತು ಇನ್ನೂ ಸ್ವಲ್ಪ ಕೆಲಸ ಉಳಿದಿವೆ. ನಮ್ಮ ಗ್ರಾಮಗಳಲ್ಲಿ ತುಂಬ ಸುಂದರವಾದ ಸ್ವಚ್ಛವಾದಂಥ ಕೆಲಸಗಳಾಗ್ತಾಯಿವೆ. ಇಲ್ಲ ಅಂದರೆ ನೀವು ಅವರನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ಕೇವಲ ಇನ್ನೊಂದು 8 ದಿವಸದಲ್ಲಿ ನಾವು ಜಿಲ್ಲಾ ಪಂಚಾಯಿತಿಯ ಗೇಟಿಗೆ ಬೀಗ ಹಾಕಿ ಇಲ್ಲಿ ಧರಣಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಮ್ಮ ಎಲ್ಲ ಸಂಘಟನೆಗಳ ಮುಖಾಂತರವಾಗಿ ನಾನು ತಿಳಿಸ್ತೇನೆ ನಿಮಗೆ. ಇಲ್ಲ, ಒತ್ತಡ ಹಾಕ್ತಾ ಇಲ್ಲ. ಈಗ ಅವ್ರವ್ರ ಕೆಲಸ ಅವ್ರಿಗೆ ಕರೆಕ್ಟ್ ಅನ್ನಿಸ್ತದೆ. ನೀವು ಮಾಡಿದ ನಿಮಗೆ ಸರಿ ಅನ್ನಿಸ್ತದೆ, ನಾವು ಮಾಡಿದ ನಮಗೆ ಸರಿ ಅನ್ನಿಸ್ತದೆ. ಆದರೆ ಕಾನೂನು ರೀತಿಯಾಗಿ ಸೂಕ್ತವಾದ ಕ್ರಮ, ಇನ್ನೊಂದು ತಂಡವನ್ನು ರಚಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ CS ಸಾಹೇಬ್ರೆ ನೇರವಾಗಿ ಹೋಗಿ ಅದರ ಬಗ್ಗೆ ತನಿಖೆ ಮಾಡಿ ಅದನ್ನು ಸರಿಪಡಿಸಲಿ ಅಂತ ಹೇಳ್ತೇವೆ. ಅದೇ ಸೂಕ್ತ ಕ್ರಮ, ಸೂಕ್ತವಾದಂಥ ತನಿಖೆ ಅದೇ ಮಾಡಿರಿ ಅಂತ ಹೇಳ್ತಾ ಇರೋದು ನಾವು. ನಮ್ಮ ಜಾಬಾ ಸಾಹೇಬ್ರು ಅಂದರೆ ನಮಗೇನು ಅವ್ರು ಭೀ ತಪ್ಪಿದ್ರು ಅವ್ರು 100% ಸಸ್ಪೆಂಡ್ ಮಾಡಿ, ಅಲ್ಲಿ ತಪ್ಪು ಯಾರ್ದದ ಅಂತೇಳಿ ಮೊದಲು ಹುಡುಕ್ರಿ, ಅದ್ರ ಬಾದ್ ನೀವು ಕಾನೂನು ರೀತಿಯಾದಂಥ ಕ್ರಮ ಕೈಗೊಳ್ರಿ. ಈಗ ಅವ್ರು ನಮ್ಮದು ಒಂದು ಇದ್ರ ಸಲುವಾಗಿ ಧರಣಿ ಕುಂತಾಗ ಟಾರ್ಗೆಟ್ ಮಾಡಿ ಅದು ಯಾಕೆ ನೀನು ಆ ಧರಣಿ ಮಾಡಿಸ್ದಿ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಆ ರೀತಿ ಆಗಬಾರ್ದು. ಕಾನೂನಿನಲ್ಲಿ ಎಲ್ಲರಿಗೂ ಸಮಾನವಾದ ಒಂದು ಹಕ್ಕಿದೆ. ಆ ಹಕ್ಕು ನಮ್ಮ ಜಾಬಾ ಸಾಹೇಬರಿಗೂ ಸಿಗಲಿ ಅಂಥೇಳಿ ನಾನು ಹೇಳ್ತೀನಿ ಅಷ್ಟೇ. ನನ್ನ ಹೆಸರು ರಾಘವೇಂದ್ರ DS, ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷನಾಗಿದ್ದೇನೆ ನಾನು. ಒಂದು ಅರ್ಜಿ ಕೊಟ್ಟಿದ್ದೇವೆ. ಏನಂದರೆ ನಮ್ಮ ಮರ್ಕಲ್ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗಂತ ಉಮೇಶ್ ಜಾಬಾರನ್ನು CS ಅವರು ಸಸ್ಪೆಂಡ್ ಮಾಡಿದ್ದಾರೆ. ಆ ಸಸ್ಪೆಂಡ್ ಮಾಡೋದ ಮೂಲ ಉದ್ದೇಶ ಏನೆಂದರೆ, ನಾವು ಹೋದ ತಿಂಗಳ 19ನೇ ತಾರೀಕು ನಮ್ಮ ಪಂಚಾಯತ್ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಗಾಂಧಿ ಪುರಸ್ಕಾರ ಅನ್ನೋದು ನಮ್ಗೆ ಬರಬೇಕಾಗಿತ್ತು ಮರ್ಕಲ್ ಪಂಚಾಯತ್ಗೆ. ಅದು ಕೈ ತಪ್ಪಿ ಏನಂದರೂ ಏನು ಅಧಿಕಾರಿಯನ್ನು ತಾವು ಇನ್ಸ್ಪೆಕ್ಷನ್ ಮಾಡಿ ಕೊಟ್ಟಿರಿ, ಅಧಿಕಾರಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಸಲ ನಮಗೂ ಸಿಗಬೇಕಾಗಂತ ನಾವು ಧರಣ ಮಾಡಿದೆವು. ಆ ಧರಣ ಮಾಡಿದೋಸ್ಕರ ಅನ್ನೋದನ್ನು ಇದು ಇಟ್ಕೊಂಡು ಅದು ಒಂದು ಉದ್ದೇಶಪೂರ್ವಕವಾಗಿ ಆ ಧರಣ ಹ್ಯಾಂಗೆ ಮಾಡ್ಲಿಕ್ಕೆ ಈ PDOನೇ ಮಾಡ್ಲಿಕ್ಕೆ ಹಚ್ಚಾರ ಅಂಥೇಳಿ ಈಗ ನಾವು ಏನೂ ಇಲ್ಲದೆ ಕಾರಣ ಇಲ್ಲಸಲ್ದೆ ಏನು ಇಲ್ಲದೆ ಬೇರೆ ಯಾವುದೋ ಒಂದು ಹಚ್ಚಿ ಉದಾಹರಣೆಗಳನ್ನು ಕೊಟ್ಟು ಏನಾದರೂ ನಮ್ಮ ಉಮೇಶ್ ಜಾಬಾರಿಗೆ ಸಸ್ಪೆಂಡ್ ಮಾಡ್ಯಾರ. ಒಂದು ವಾರದಾಗ ಇವರು ವಾಪಸ್ ತಗೊಂಡಿಲ್ಲ, ಹಿಂದಕ್ಕೆ ಪಡಬೇಕು. ಮತ್ತು ಅದೇ ಪಂಚಾಯತ್ಗೆ ಅವರು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಅಗರ್ ಒಂದು ಮಾಡಿಕೊಡಲಿಲ್ಲ ಅಂದರೆ ಮತ್ತೆ ಪುನಃ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮುಂದೆ ಮತ್ತೆ ಧರಣ ಮಾಡಲಾಗೆಂದು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಮತ್ತೇನದು ಬೀದರ್ ಅವರ ರಸ್ತೆ ಬಂದ್ ಮಾಡಿ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಕೇಳಿಕೊಳ್ತೇನೆ. ಹಾಂ, ಅದೇ ಅವರು ಈಗ ಅರ್ಜಿ ಅವ್ರು 8 ತಿಂಗಳು ಕೊಟ್ಟಾರ, ಕಂಪ್ಲೀಟ್ ಕೊಟ್ಟಾರ. 8 ತಿಂಗಳ ತನಕ ಏನು ಮಾಡಿದ್ರಪ್ಪ ನೀವು? 8 ತಿಂಗಳು ಹಾಗೆ ಅರ್ಜಿ ಆದರೂ ಇದು ಮಾಡಿದ್ದು ಕೈ ತೊಗೊಂಬೋದಿತ್ತು. ನಾವು ಧರಣ ಮಾಡಿದ ಬಾದ ಯಾಕೆ ಅರ್ಜಿ ಬಂತದು? ಅದು ಬಿಟ್ಟಾಗಿದ್ದ ಅರ್ಜಿಗೆ 8 ತಿಂಗಳ ಕೆಳಗೆ ಬಿಟ್ಟಾಗಿದ್ದ ಅರ್ಜಿಗೆ ನೀವು ನಾವು ಧರಣ ಮಾಡಿದ ಮರ್ದಿನ ಇನ್ಸ್ಪೆಕ್ಷನ್ ಮಾಡ್ತೀರಿ ಅಂದ್ರೆ ಅದೇನು ಉದ್ದೇಶ? 8 ತಿಂಗಳ ತನಕ ಏನು ಮಾಡಿದ್ರಿ ನೀವು? ಆವಾಗೆ ಮಾಡೋದಿತ್ತು ಮತ್ತು ಇನ್ಸ್ಪೆಕ್ಷನ್ ಮಾಡೋದು ಆವಾಗ ನೀವು ಕ್ರಮ ಕೈಗೊಳ್ತೀವಿ. ನಾವೇನು ಬೇಡ ಅಂತಿಲ್ಲ. ಇಲ್ಲ, ನಾವು ಧರಣ ಮಾಡಿದ ಮರುದಿವಸ ನೀವು ಇನ್ಸ್ಪೆಕ್ಷನ್ ಕಳಿಸ್ಕೊಡ್ತೀವಿ. ಅದು ಏನೇ ಉದ್ದೇಶಪೂರ್ವಕ ಮಾಡ್ಯಾರ. ಈಗ ಇನ್ನೊಂದು ಬರೀ ಮರ್ಕಲ್ ಅಷ್ಟೇ ಅಲ್ಲ, ಯದ್ಲಾಪುರ ಗಾದ್ಗಿ ಜೊತೆಗೆ ಮರ್ಕಲ್ನು ಮಾಡಿದ್ದೀವಿ ನಾವು. ತನಿಖೆ ಮಾಡಿವಿ ಕೇಳ್ರಿ ಸರ್, ಪೂರಕ್ಕೆ ತನಿಖೆ ಮಾಡಿವಿ. ತನಿಖೆಯಲ್ಲಿ ಏನಪ್ಪ ಅಂದ್ರೆ ಅದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು ಅವರೇನೋ ಭ್ರಷ್ಟಾಚಾರ ಮಾಡಿದ್ದಾರೆ CS ವಿಚಾರದಲ್ಲಿ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಗಾದ್ಗಿ ಪಂಚಾಯತ್ ಏನು PDOಗೆ ವಜಾ ಮಾಡ್ಯಾರ, ಯದ್ಲಾಪುರ ಮರ್ಕಲ್ ಅದನ್ನು ಹೇಳ್ತೀವಿ ಕೇಳಿ. ಗಾದ್ಗಿ ಪಂಚಾಯತ್ PDO ನಮ್ಮ PDO ಉಮೇಶ್ ಜಾಬಾ ಅವರು 15 ದಿವಸ ಲೀವ್ ಹಾಕಿರು. ಆ ಜಾಗಕ್ಕೆ ಗಾದ್ಗಿ PDO ಅವರಿಗೆ ಇಲ್ಲಿ ಕೊಟ್ಟಿರು ಚಾರ್ಜು. ಆವಾಗೇನು ಮರ್ಕಲ್ ಕೊಟ್ಟರು. ಅವ್ರು 15 ದಿವಸದಾಗ ಇಲ್ಲಿಗಲ್ ಖಾತಾ ಅವ್ರು ತೆಗ್ದಾರ. ಅವ್ರಿಗೆ ಆಗಲಿ, ನಾವು ಬೇಡ ಅಂತ ಅಲ್ಲತ್ತಿಲ್ಲ.
ಅವ್ರು ತೆಗೆದ್ರೆ ಅವ್ರಿಗೆ ಆಗಲಿ. ಇವ್ರು ಏನು ಮಾಡಲ್ದೆ ಇವ್ರಿಗೆ ಯಾಕಪ್ಪ 15 ದಿವಸ ಅವ್ರು ಚಾರ್ಜ್ ತೊಗೊಂಡ್ರೆ ಅವ್ರು ಮಾಡ್ಯಾರ, ಅವ್ರಿಗೆ ಆಗಲಿ. ಇವ್ರು ಏನು ಮಾಡಿಲ್ಲ, ಇವ್ರು ಯಾಕೆ ಮಾಡ್ತೀರಿ ನೀವು? ಅವ್ರು ಯದಲಾಪುರ ಪಂಚಾಯತ್ ಅವ್ರದ್ದು ಅದು ನಮ್ಗೆ ಗೊತ್ತಿರೋದು, ಅವ್ರಿಗೆ ಆ ಪೀಳಿಗೆಯವ್ರ ಸಂಬಂಧ. ನಮ್ಮ ಪಂಚಾಯತ್ ಏನಾಗ್ಯದ ಅದು ಏನದ, ನಾವು ಸದಸ್ಯರಿದ್ದೆವು. ಆ ಪಂಚಾಯತ್ಗೆ ಏನಾಗ್ಯದ ಏನಿಲ್ಲ ಅದು ನಮ್ಗೆ ಗೊತ್ತದ. ಸಿಯಾಸೆಟ್ಟು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ಮಾಡಿ ಕೊಟ್ಟಿದ್ದೆವು. ಏನು ಪಂಚಾಯತ್ ಮತ್ತು ಬಾಡಿ ಅದಕ್ಕದ, ಬಾಡಿಗೇನು ಪವರ್ ಇಲ್ಲ ಅನ್ನೋದಕ್ಕೆ. ಹಾಂ, JB ಮೀಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಜಿ ಬಿ ಮೀಟಿಂಗ್ ಆಗಿದೆ, ನಮ್ಮಲ್ಲಿ ಕಾಪಿ ಅದ. ಜಿ ಬಿ ಮೀಟಿಂಗ್ ಕಾಪಿ ಆಗಿ ತೋರಿಸಿದೆವು. ಜಿ ಬಿ ಮೀಟಿಂಗ್ ಪ್ರೊಸೀಡಿಂಗ್ ಅದ. ಏನು ಸರ್, ಪಂಚಾಯತ್ ಮೀಟಿಂಗ್ ಯಾರು ಕರಿಬೇಕು? ಪಿ ಡಿ ಒ ಕರಿಬೇಕೇನು? ಅಧಿಕಾರಿ ಯಾರಿಗದ ಪಂಚಾಯತ್ ಮೀಟಿಂಗ್ ಕರೆಯೋದು? ಅಧ್ಯಕ್ಷರಿಗದ. ಅಧ್ಯಕ್ಷರು ಪಿ ಡಿ ಅವ್ರಿಗೆ ಹೇಳಿದ್ರೆ ಪಿ ಡಿ ಅವರು ಸಭೆ ಕರೀತಾರೆ. ಪಿ ಡಿ ಅವ್ರಿಗೆ ಸಭೆ ಕರೆಯೋ ಅಧಿಕಾರಿ ಇಲ್ಲ, ಅದು ಅಧ್ಯಕ್ಷರು ಹೇಳಬೇಕು ಪಿ ಡಿ ಅವ್ರಿಗೆ ಸಭೆ ಕರೀರಿ ಅಂತ. ಆ ಅಧ್ಯಕ್ಷರಿಗದ. ಅಧ್ಯಕ್ಷರು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ? ಅಧ್ಯಕ್ಷರು ಎಷ್ಟು ಸಭೆ ಕರೀತಾರೆ ಅಷ್ಟು ಪಿ ಡಿ ಅವ್ರಿಗೆ ಸಭೆ ಕರೀತಾರೆ. ಅಷ್ಟು ಪಿ ಡಿ ಅವ್ರಿಗೆ ಸಾಮಾನ್ಯ ಸಭೆ ಕರೆದಕ್ಕೆ ಸಂಬಂಧ. ಹಾಂ, ಹೇಳಿದೆವು ಮಾಡ್ತೇನೆ ಅಂತ ಹೇಳಿದ್ರು ಸರ್. ಯಾಕೆ ಮಾಡಲಿ ಅಂತ ಹೇಳಿದೆವು, 4-5 ಸಲ ಹೇಳಿದೆವು. ಮಾಡಿಲ್ಲ, ಅದಕ್ಕೆ ಅದು ಅಧ್ಯಕ್ಷರು ಬಿಟ್ಟು ಅದು ಪಿ ಡಿ ಅವ್ರು ಏನು ಮಾಡ್ತಾರೆ? ಅದಕ್ಕೆ ರೆಸ್ಪಾನ್ಸ್ ಪಿ ಡಿ ಅವರು ಮುಂದೇನಾದ್ರು 1 ವಾರದಾಗ ಏನು ಸಸ್ಪೆಂಡ್ ಆದರೂ ಹಿಂದೆ ತಗೋಬೇಕು ಮತ್ತು ಪುನಃ